ಹೋಗಿದ್ದಾರೋ ಎಲ್ಲ ಹುಡುಕಿ. ಯಾರು ಬಿಡ್ರಿ ಕೈನ. ನೀವ ನನ್ನ ಹೃದಯದ ಮಿಂಚ, ನನ್ನ ಪ್ರೀತಿಯ ಅರವಿಂದ. ಈ ನನ್ನ ಹೃದಯದ ಮಿಡಿತವೇ ಹೇಳ್ತಾ ಇದೆ ಅರವಿಂದ ಅಂತ ರೀ. ನನ್ನನ್ನು ಮುಟ್ಟುವುದು ಅಧಿಕಾರ ನಿಮಗೆ ಬಿಟ್ಟು ಮತ್ತಾರಿಗೂ ಇಲ್ಲ. ಈ ನಿಮ್ಮ ಹೃದಯದ ಮಿಡಿತ ಹೇಳ್ತಾ ಇದೆ ನೀನೇ ನನ್ನ ಪಾಲಿನ ದೇವರು ಅರವಿಂದ. ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಯಾಕೆ ಏನಿಲ್ಲ, ನನ್ನ ನಿನ್ನ ಮದುವೆ ವಿಚಾರವಾಗಿ ತಂದೆಯವರು ಪತ್ರ ಬರ್ತಿದ್ದಾರೆ. ಕಾರಣ ಇವತ್ತೇ ಬರ್ಬೇಕಂತೆ. ಇದೇ ತಿಂಗಳ 10ನೇ ತಾರೀಕಿಗೆ ನನ್ನ ನಿನ್ನ ಮದುವೆ ಅಂತೆ. ಅದಕ್ಕಾಗಿ ಊರಿಗೆ ಹೋಗ್ಬೇಕಾಗಿತ್ತು. ನಿನ್ನನ್ನು ಕಾಣದೆ ಹಾಗೆ ಹೋಗ್ಲಿಕ್ಕೆ ನನ್ನ ಮನಸ್ಸು ಬರ್ತಿರ್ಲಿಲ್ಲ. ಅದಕ್ಕಾಗಿ ತಿಳಿಸೋಣ. ಅಷ್ಟೇ ತಾನೇ? ಅದಕ್ಕೆ ಇಷ್ಟೊಂದೆಲ್ಲ ಭಯ ಪಡ್ಬೇಕಾ? ಏನೋ ಒಂದು 10-15 ದಿನ ನಿಮ್ ಮನೇಲಿ ಇರ್ತೀಯಾ, ಆಮೇಲೆ ಮದುವೆಗೆ ನಮ್ಮನೆಗೆ ತಾನೇ ಬರ್ತಾ ಇದೀಯಾ? ಇಲ್ಲ, 10-15 ದಿನಗಳಲ್ಲ, 15 ನಿಮಿಷ ಕೂಡ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ನನಗೆ. ಯಾಕೆಂದ್ರೆ ನೀನು ನನ್ನ ಉಸಿರು, ನೀನು ನನ್ನ ಪ್ರಾಣ. ನಾನು ಕೂಡ ಅಷ್ಟೇ. ನಿನ್ನನ್ನು ಮರೆತು ಬದುಕುವುದಂದ್ರೆ ನನ್ನತ್ರ ಸಾಧ್ಯನೇ ಇಲ್ಲ. ಅದಕ್ಕೆ ಆ ದೇವರು ನಮ್ಮ ಮದುವೆನ ಮುಂದೆ ಹಾಕಲಿಲ್ಲ. ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಆಗ್ಬೇಕು ಅಂತ ನಮ್ಗೆ ಆಶೀರ್ವಾದ ಮಾಡಿದೆ ಅಲ್ವಾ? ಏನಪ್ಪ ಅತ್ತೆ ಮನೆ ಅಳಿಯ. ಸರಿ, ಹಾಗಾದ್ರೆ ಈಗಿಂದೀಗಲೇ ಊರಿಗೆ ಹೋಗಿ ಮದುವೆಯನ್ನ ನಿಶ್ಚಯ ಮಾಡಿದ್ದಾರೆ. ನಾನು ಎಲ್ಲ ತಯಾರಾಗ್ಬೇಕಲ್ಲ. ಅಂದ ಹಾಗೆ ಮದುವೆಗೆ ಯಾರ್ಯಾರು ಬರ್ತೀರಾ? ಮದುವೆಗೆ ನಾನಂತೂ ಬರ್ಲೇಬೇಕಲ್ಲ. ಮದುವೆ ಗಂಡು ನೀವಿಲ್ದೆ ಮದುವೆ ಹೇಗ್ರಿ ಆಗುತ್ತೆ? ನಿಮ್ ಜೊತೆ ಯಾರು ಬರ್ತಾರೆ ಅಂತ ಕೇಳಿದೆ. ನಾನ್ ಬರ್ತೀನಿ. ನೀವ್ ಬರ್ತೀರಾ? ನಮ್ ತಂದೆಯವ್ರು ಬರ್ತಾರೆ, ತಾಯಿ, ನನ್ ಸ್ನೇಹಿತರು, ಆಮೇಲೆ ಬಂಧು ಬಳಗದವ್ರು ಎಲ್ಲರೂ ಬಂದು ನಿಮ್ಮ ಊರ ಹೊರಗಡೆ ಇರೋ ಆ ರಾಮಲಿಂಗೇಶ್ವರ ಗುಡಿಯಲ್ಲಿದ್ದು ನಿನ್ಗೋಸ್ಕರ ಕಾಯ್ತಾ ಇರ್ತೀವಿ. ನೀನನ್ನ ಮದುವೆ ಆದ ತಕ್ಷಣ ಹನಿಮೂನಿಗೆ ಕರ್ಕೊಂಡು ಹೋಗ್ಬೇಕನ್ನೋ ಆಸೆ ನನಗೆ. ಹೌದಾ? ಹಾಗಾದ್ರೆ ನಾವಿಬ್ರು ಮಧುಚಂದ್ರಮಕ್ಕೆ ಹೋಗುವ ಊರು ಯಾವ್ದಂತ ಕೇಳ್ಬೋದು? ಊರು ಹೋಗೋಣ. ಎಲ್ಲ ಹೋಗೋಣ? ಗೋವಾ. ಗೋವಾ ಬೇಡ, ಊಟಿ ಹೋಗೋಣ. ಯಾಕೆಂತಂದ್ರೆ ನನಗೆ ಪ್ರಕೃತಿ ಮಡಿಲು ಅಂದ್ರೆ ತುಂಬಾನೇ ಇಷ್ಟ. ಆ ಪ್ರಕೃತಿಯ ಮಡಿಲಲ್ಲಿ ನಾವಿಬ್ಬರು ಜೊತೆಯಾಗಿ ಹಕ್ಕಿಗಳ ಚಿಲಿಪಿಲಿ ನಾದವನ್ನು ಕೇಳುತ್ತಾ ಭಾವಚಿತ್ರವನ್ನು ತೆಗೆದುಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸರಿ, ಆದಷ್ಟು ಬೇಗ ನಿಮ್ಮ ಕನಸು ನನಸಾಗ್ಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾನು ಹೋಗ್ಲಾ? ಏನಿದು ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಸರಿ ಮಾರಾಯರೇ, ನಾನು ಹೋಗಿ ಬರ್ಲಿ. ಮದುವೆ ಆಗೋ ತನಕ ಸಮಾಧಾನ ಇರೋ ಹಾಗೆ ಒಂದು ಸಿಹಿ ಮುತ್ತನಾದ್ರೂ ಕೊಡ್ಬಾರ್ದ? ಸಿಹಿ ಮುತ್ತು